ಸ್ಟಾರ್ ಆಟಗಾರರ ಅಬ್ಬರದಿಂದ ರಣಜಿ ಅಖಾಡ ರಂಗೇರಿದೆ. ಅತ್ತ ದೆಹಲಿ ಪರ ವಿರಾಟ್ ಕೊಹ್ಲಿ ಕಣಕ್ಕಿಳಿದಿದ್ರೆ ಇತ್ತ ಕರ್ನಾಟಕ ತಂಡದ ಪರ KL ರಾಹುಲ್ ಇವತ್ತು ಚಿನ್ನಸ್ವಾಮಿ ಮೈದಾನದಲ್ಲಿ ಬ್ಯಾಟ್ ಬೀಸಿದ್ರು. ಈ ಮ್ಯಾಚ್ ಬಗ್ಗೆ ತುಂಬಾನೇ ನಿರೀಕ್ಷೆಗಳು ಕೂಡ ಇದ್ವು. ಬಟ್ ರಾಹುಲ್ ಇಲ್ಲೂ ಕೂಡ ನಿರಾಸೆ ಮೂಡಿಸಿದ್ದಾರೆ. ಹೇಗೆ ಅನ್ನೋದನ್ನೇ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. KL ರಾಹುಲ್ ಟೀಮ್ ಇಂಡಿಯಾದ ಸೂಪರ್ ಸ್ಟಾರ್ ಪ್ಲೇಯರ್, ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಆಗಿ ಮಿಡಲ್ ಆರ್ಡರ್ನ ಸ್ಟ್ರೆಂತ್ ಆಗಿದ್ದಾರೆ. ಆದರೆ ಇತ್ತೀಚೆಗೆ ಟೀಮ್ ಇಂಡಿಯಾ ಟೆಸ್ಟ್ ಕ್ರಿಕೆಟ್ನಲ್ಲಿ ಬ್ಯಾಕ್ ಟು ಬ್ಯಾಕ್ ಸೋಲು ಕಂಡಿತ್ತು. ಹೀಗಾಗಿ BCCI ಟೀಮ್ ಇಂಡಿಯಾ ಆಟಗಾರರಿಗೆ ರಣಜಿಯನ್ನ ಆಡೋದನ್ನ ಕಡ್ಡಾಯ ಮಾಡಿತ್ತು. ಅದರಂತೆ ಇವತ್ತು KL ರಾಹುಲ್ ಕರ್ನಾಟಕ ತಂಡದ ಪರ ಪ್ಲೇಯಿಂಗ್ 11ನಲ್ಲಿ ಕಣಕ್ಕಿಳಿದಿದ್ದಾರೆ. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೀತಾ ಇರುವಂತಹ ಹರಿಯಾಣ ವಿರುದ್ಧದ ರಣಜಿ ಪಂದ್ಯದಲ್ಲಿ ಕರ್ನಾಟಕದ ಪರ KL ರಾಹುಲ್ ಕಣಕ್ಕಿಳಿದಿದ್ದಾರೆ. KL ರಾಹುಲ್ ಕೊನೆಯ ಬಾರಿ ಕರ್ನಾಟಕದ ಪರ ಕಣಕ್ಕಿಳಿದಿದ್ದು 2020ರಲ್ಲಿ ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ ಮೈದಾನದಲ್ಲಿ ನಡೆದಿದ್ದ ಈ ಪಂದ್ಯದಲ್ಲಿ ಬಂಗಾಳ ವಿರುದ್ಧ ಬ್ಯಾಟ್ ಬೀಸಿದಂತ ರಾಹುಲ್ ಅವರು ಮೊದಲ ಇನ್ನಿಂಗ್ಸ್ನಲ್ಲಿ 26 ರನ್ ಬಾರಿಸಿದ್ರು. ಇನ್ನು ದ್ವಿತೀಯ ಇನ್ನಿಂಗ್ಸ್ನಲ್ಲಿ ಯಾವುದೇ ಖಾತೆ ತೆರೆದಿರಲಿಲ್ಲ, ಅಂದ್ರೆ ಡಕ್ಔಟ್ ಆಗಿದ್ರು. ಇದಾದ ಬಳಿಕ ರಾಹುಲ್ ಮತ್ತೆ ರಣಜಿ ಕಡೆ ಮುಖ ಮಾಡಿರಲಿಲ್ಲ. ಇದೀಗ 4 ವರ್ಷಗಳ ಬಳಿಕ KL ರಾಹುಲ್ ದೇಶೀಯ ಅಂಗಳದಲ್ಲಿ ಕಾಣಿಸಿಕೊಂಡಿದ್ದಾರೆ. ಇನ್ನು ಇಂದಿನ ಪಂದ್ಯದಲ್ಲಿ ಟಾಸ್ ಗೆದ್ದಂತ ಹರಿಯಾಣ ತಂಡ ಬೌಲಿಂಗ್ ಅನ್ನು ಆಯ್ಕೆ ಮಾಡಿಕೊಳ್ತು. ಅದರಂತೆ ಕರ್ನಾಟಕ ತಂಡ ಇನ್ನಿಂಗ್ಸ್ ಅನ್ನು ಆರಂಭಿಸಿದ್ದು ಅನೀಶ್ KV ಹಾಗೆ ಮಯಾಂಕ್ ಅಗರ್ವಾಲ್ ಓಪನರ್ಸ್ ಆಗಿ ಕಣಕ್ಕಿಳಿದಿದ್ರು. ಈ ವೇಳೆ ಓಪನರ್ ಆಗಿದ್ದಂತ KV ಅನೀಶ್ ಅವರು 67 ಎಸೆತಗಳಲ್ಲಿ 17 ರನ್ ಗಳಿಸಿ ಔಟ್ ಆದ್ರು. ಆ ಬಳಿಕ 3ನೇ ಸ್ಲಾಟ್ನಲ್ಲಿ ಕ್ರೀಸ್ಗೆ ಬಂದಂತ KL ರಾಹುಲ್ ಮೇಲೆ ತುಂಬಾನೇ ನಿರೀಕ್ಷೆನ ಇಟ್ಕೊಳ್ಳಲಾಗಿತ್ತು. ಆದರೆ 37 ಎಸೆತಗಳಲ್ಲಿ 4 ಫೋರ್ಗಳ ನೆರವಿನಿಂದ 26 ರನ್ ಗಳಿಸಿ ಕ್ಯಾಚ್ ಕೊಟ್ಟಂತ KL ರಾಹುಲ್ ವಿಕೆಟ್ ಒಪ್ಪಿಸಿ ಪೆವಿಲಿಯನ್ ಸೇರಿದ್ರು. 67 ನಿಮಿಷಗಳ ಕಾಲ ಇಂದಿನ ಪಂದ್ಯದಲ್ಲಿ ಬ್ಯಾಟ್ ಬೀಸಿದ್ರು. ಹೀಗಾಗಿ KL ರಾಹುಲ್ ಅವರ ಆಟ ನೋಡೋಕೆ ಅಂತ ಮೈದಾನಕ್ಕೆ ತೆರಳಿದಂತ ಫ್ಯಾನ್ಸ್ ನಿರಾಶೆಗೊಂಡಿದ್ದಾರೆ. ಮತ್ತೊಂದು ಕಡೆ ಮಯಾಂಕ್ ಅಗರ್ವಾಲ್ ಅವರು ಇಂದಿನ ಪಂದ್ಯದಲ್ಲೂ ಕೂಡ ಫುಲ್ ಶೈನ್ ಆಗಿದ್ದಾರೆ. ನಮಸ್ಕಾರ.